ತಾಳಿದಾನು ಬಾಳಿಯಾನು ಅಂತ ಗಾದೆ ನೀವೆಲ್ಲ ಕೇಳೇ ಇರ್ತೀರಾ. ಅದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಡಿಲು ಫಾರ್ಮ್ಸ್ ಮಿನಿ ವ್ಲಾಗ್ನ. ಕುರಿ ಮತ್ತು ಓತಗಳದ್ದು ಶಾರ್ಟ್ ಟರ್ಮ್ ಫೀಡಿಂಗ್ ಸೆಕೆಂಡ್ ಡೇಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ನೀವೇನು ನೋಡ್ತಾ ಇದ್ದೀರಾ, ನಮ್ಮ ಮರಿಗಳು ಆಲ್ರೆಡಿ 200 ಗ್ರಾಮ್ ಕೈ ತಿಂಡಿನ ತಿಂತಾ ಇದ್ದಾವೆ. ಬೆಳಗ್ಗೆ 200 ಗ್ರಾಮು, ಸಂಜೆ 200 ಗ್ರಾಮು ಕೈ ತಿಂಡಿ ಈಗ ಕೊಡ್ತಾ ಇದ್ದೀವಿ ಪ್ರೆಸೆಂಟ್ಲಿ. ಏನು ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ, ನಾವು ಫೀಡ್ ಹಾಕೋದಾಗಲಿ ಮೇವು ಹಾಕೋದಾಗಲಿ ಇಂಪಾರ್ಟೆಂಟ್ ಬರೋದಿಲ್ಲ. ಮೇಯ್ನ್ ಏನಂದರೆ ಅಬ್ಸರ್ವೇಷನ್ ಮಾಡಬೇಕು ಮರಿಗಳ್ದು. ಅಬ್ಸರ್ವೇಷನ್ ಮಾಡಬೇಕು ಅಂತ ಏನು ಕೇಳ್ತಾ ಇದ್ದೀನಿ ಅಂದರೆ, ಮರಿಗಳ್ದು ಈಗ ಫೀಡ್ ಹಾಕ್ತೀವಿ ಎಲ್ಲ ಬರ್ತವೆ ತಿಂತವೆ, ಮೇವು ಹಾಕ್ತೀವಿ ಎಲ್ಲ ಬರ್ತವೆ ತಿಂತವೆ. ಆದರೆ ಮರಿದು ಅಬ್ಸರ್ವ್ ಮಾಡಬೇಕು, ಯಾವುದು ಮಂಕಾಗಿದೆಯಾ ಇಲ್ಲ ಲೂಸ್ ಮೋಷನ್ ಆಗ್ತಿದೆಯಾ. ಮೇಯ್ನ್ ಬಂದು ಇಂಪಾರ್ಟೆಂಟು ನಾವು ಏನು ಫೀಡ್ ಹಾಕ್ತೀವಿ ಮೇವು ಹಾಕ್ತೀವಿ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು ಬಂದು ಅಬ್ಸರ್ವೇಷನ್ ಮಾಡಬೇಕು ಮರಿದು. ಯಾಕೆ ಅಂದರೆ ಯಾವ ಮರಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮರಿ ಅಬ್ಸರ್ವ್ ಮಾಡ್ತಾಯಿದ್ರೆ ನಮಗೂ ಕೂಡ ಒಂದು ಕ್ಲಾರಿಟಿ ಇರುತ್ತೆ. ಈ ಮರಿ ತಿಂತಾ ಇದೆ, ಈ ಮರಿ ಲೂಸ್ ಮೋಷನ್ ಆಗ್ತಾ ಇದೆ, ಈ ಮರಿಗೆ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ ನಾವು ಕೂಡ ಫೈಂಡ್ ಔಟ್ ಮಾಡ್ಬೋದು. ಹಂಗಾಗಿ ಎಲ್ಲರೂ ಮರಿನ ಫೀಡ್ ಆಗಲಿ ಮೇವಾಗಲಿ ಹಾಕಿದ ಮೇಲೆ ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡು ಮರಿ ಯಾವ ಥರ ಆ್ಯಕ್ಟಿವ್ ಇದೆ ಅಂತೇಳಿ ಸ್ವಲ್ಪ ಅದನ್ನು ಅಬ್ಸರ್ವ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕು ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಿ. ಮುಂದಿನ ಬ್ಲಾಗಿಗೋಸ್ಕರ ವೆಯ್ಟ್ ಮಾಡಿ.